ನಮಸ್ಕಾರ ರೀ ಎಲ್ಲರಿಗೂ ದ ಮಿಕ್ಸ್ಡ್ ಕನ್ನಡ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಬರ್ರಿ ಇವತ್ತು ನಾನು ನಿಮಗೆ ಜೋಳದ ರೊಟ್ಟಿ ಮತ್ತು ಮುಟ್ಟಗಿ ಹೆಂಗೆ ಮಾಡೋದತ್ತ ಒಂದು ವಿಡಿಯೋದೊಳಗೆ ಹೇಳ್ತೇನೆ ನೋಡ್ರಿ. ಈಗ ಒಂದೆರಡು ಬೌಲ್ ಆಗುವಟ್ಟ ಜೋಳದ ಹಿಟ್ಟು ತೊಗೋರಿ, ಅದನ್ನ ನೀಟಾಗಿ ಸನಸ್ಕೋರಿ. ಮ್ಯಾಲೆ ತೌಡು ಬರ್ತೈತಲ್ಲ ರೀ, ಅದನ್ನ ತೆಗೆದಿಟ್ಟು ಬಿಡ್ರಿ, ಅದೇನು ಯೂಸ್ ಆಗಂಗಿಲ್ಲ ರೀ. ಆಮೇಲೆ ಇದನ್ನೆಲ್ಲ ಒಂದು ಕಡೆ ಗೋಳೆ ಮಾಡ್ಕೊಂಡು ರೊಟ್ಟಿಗೆ ಹಿಟ್ಟು ಹಚ್ಚಾಕಬೇಕಾಗತ್ತೆ ರೀ. ಅದಕ್ಕೆ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೋರಿ ಒಂದು ಸ್ವಲ್ಪ ಹಿಟ್ಟು. ಇಲ್ಲಿ ನಡು ಒಂದು ಸ್ವಲ್ಪ ಗುಮ್ ಮಾಡ್ಕೋರಿ. ಗುಮ್ ಮಾಡ್ಕೊಂಡ ಈಗ ಜಗಟ್ ನೀರು ಇಡ್ಬೇಕು ನೋಡ್ರಿ. ಹಾಂ, ಒಂದು ಗುಂಡೆದೊಳಗೆ ಹಾಕಿ ಒಂದು ಅರ್ಧ ಬೌಲ್ ಮೇಲೆ ಹಾಕಿ ಇಡ್ಬೇಕು ನೋಡ್ರಿ. ಈಗ ನೀರು ಹೆಸರು ಬಂದತ್ತಿಲ್ರಿ, ಖಳ 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 ಕುದೀತಿರ್ಬೇಕು ನೋಡ್ರಿ ನೀರು. ಆ ನೀರು ತೊಗೊಂಡ ಅಲ್ಲಿ ನೋಡಿ ಎಲ್ಲಿ ಗುಮ್ ಮಾಡ್ಕೊಂಡಿದ್ರಲ್ರಿ ಅಲ್ಲಿ ಹಾಕೋಬೇಕ್ರಿ. ಹಾಕೊಂಡ ಒಂದು ಸಣ್ಣ ಸ್ಪೂನರ ಒಂದು ಹುಟ್ಟರ ತೊಗೊಂಡ ಎಲ್ಲ ಕಡೆ ಹಿಟ್ಟು ಸರಿಸ್ಕೋತ ಹೋಗ್ಬೇಕು ನೋಡ್ರಿ. ನಮ್ಮ ಕಡೆ ಹೆಸರು ಹಾಕೋದಂತೂ ಕರಿತಾರೆ ರೀ, ಇದು ಹೆಸರು ನೀರು ರೀ. ಸರಿಸಿ ಬಾಜು ಹಿಟ್ಟೆಲ್ಲ ಹಾಕಿ ನಡು ಒಂದು ಕಡೆ ಗೋಳೆ ಮಾಡ್ಬೇಕು ನೋಡ್ರಿ. ಚಮಚೆಗತ್ತಿದ ಹಿಟ್ಟು ಆ ಹಿಟ್ಟಿಲೆ ಒಣ ಹಿಟ್ಟಿಲೆ ಸವರ್ಸ್ಕೋತ ತಳಕ್ಕೆ ಹಾಕ್ಬೇಕು ನೋಡ್ರಿ. ಈಗ ಒಂದು ಕಡೆ ಗೋಳೆ ಮಾಡ್ಕೋರಿ. ಇನ್ನು ಹಿಟ್ಟನ್ನ ಅದಕ್ಕೆ ಶುರು ಮಾಡ್ಬೇಕು ನೋಡ್ರಿ. ಸುಡ್ದಿರ್ತೈತೆ ರೀ, ಹುಷಾರ್ಲೆ ಮಾಡ್ಬೇಕು ರೀ. ಒಂದು ಸ್ವಲ್ಪ ನೀರು ತೊಗೊಂಡ ಹಿಟ್ಟನ್ನ ಹಾಕೋತ ಹೋಗ್ರಿ. ಇನ್ನು ಈಗ ಚರಣ ಆದ್ರಿ. ಎಷ್ಟು ಬಾರ್ ಹಾಕ್ತೀರಿ ಅಷ್ಟು ರೊಟ್ಟಿ ಚಲೋ ಬರ್ತಾವೆ ನೋಡ್ರಿ. ಹಿಟ್ಟನಾದ್ರಿ 2000 years later. ಈಗೆಲ್ಲ ಒಂದು ಕಡೆ ಮಾಡಿ ಇಟ್ಕೋರಿ. ನಮ್ಮ ಮಂದಿಗೆ ರೊಟ್ಟಿ ಬೇಕು ನೋಡ್ರಿ, ಏನಿಲ್ಲ ಅಂದ್ರೂ ರೊಟ್ಟಿ ಬೇಕು ನೋಡ್ರಿ. 3 ಹೊತ್ತು ಮಾಡಿದ್ರೂ ರೊಟ್ಟಿನ ತಿಂತಾರೆ ನೋಡ್ರಿ. ಈಗ ಉರಿ ಹಚ್ರಿ, ತೆವಿ ಕಸಕ್ಕೆ ಇಡ್ರಿ. ಮತ್ತು ರೊಟ್ಟಿಗೆ ನೀರು ಹಚ್ಬೇಕಂದ ಒಂದು ಅರಬಿ ಒಂದು ಗುಂಡೆದ ಹಾಕಿ ಇಟ್ಕೋರಿ. ನೀರು ಹಾಕಿ ಅದನ್ನ ಆಮೇಲೆ ರೊಟ್ಟಿ ಹಾಕಿದ ಬಳಿಕ ರೊಟ್ಟಿ ಹಚ್ಚಾಕಬೇಕಾಗತ್ತೆ ರೀ. ಈಗ ಒಂದು ಸಣ್ಣ ಒಳ್ಳೆ ಮಾಡ್ಕೋರಿ, ಅದನ್ನ ಮಿಜ್ಕೋರಿ. ರೊಟ್ಟಿ ಬಿಡಕ್ಕೆ ಶುರು ಮಾಡಾಕತ್ರಿ. ಉಳ್ಳಿ ಮಾಡ್ಕೋರಿ. ಉಳ್ಳಿ ಮಾಡ್ಕೊಂಡ ತಳ ಹಿಟ್ಟು ಹಾಕಿ ಇನ್ನು ಬಿಡಕ್ಕೆ ಶುರು ಮಾಡಿರಿ. ಹಸ್ತದಲ್ಲೇ ಬಡ್ಕೋತ ಕಿರ್ಬಾಳಿಲ್ಲೇ ಸರ್ಕೋತ ಹೋಗ್ಬೇಕು ನೋಡ್ರಿ. ಸರಿಸ್ಕೋತ ಹೋದ್ರಂಗೆ ಮೂಗತ್ತೇನು ಶೇಳಂಗಿಲ್ಲ ನೋಡ್ರಿ. ರೊಟ್ಟಿ ರೌಂಡಂಗೆ ಬರ್ತಾವೆ ನೋಡ್ರಿ. ಎರಡು ಕೈಲೇ ಬಡೀರಿ. ಈಗ ತೆವ್ಯಾಗ ಹಾಕ್ರಿ. ಮ್ಯಾಲೆ ಆಗಲೇ ನೀರು ಹಚ್ಬೇಕಂತ ಇಟ್ಕೊಂಡಿರ್ತೀವಲ್ರಿ, ಹಚ್ರಿ. ಈಗ ಅರ್ಬಿಲೆ ನೀರು ಹಚ್ರಿ. ಮ್ಯಾಲೆ ಏನ್ರಿ ಹಿಟ್ಟು ಹಚ್ಕೊಂಡಿತ್ತಂದ್ರೆ ಅದೆಲ್ಲ ಹೋಗ್ತೈತೆ ನೋಡ್ರಿ. ಸ್ವಲ್ಪ ಜಲ್ದಿನ ತಿರುವಿ ಹಾಕ್ರಿ, ಇರ್ಲಿಕ್ಕಂದ್ರೆ ಬಿರ್ಸಕ್ಕಾವ್ರಿ ರೊಟ್ಟಿ. ನಿಮಗೆ ಮಿದು ಬೇಕಾಗಿತ್ತಂದ್ರೆ ಜಲ್ದಿ ತಿರುವಿ ಹಾಕೋರಿ. ಆಮೇಲೆ ಇನ್ನೊಂದು ಸಲ ತಿರುವಿ ಹಾಕ್ರಿ. ಈಗ ಉಬ್ಬಿ ಬರ್ತೈತೆ ನೋಡ್ರಿ ರೊಟ್ಟಿ. ಮತ್ತು ತೆವಿ ಕಾತಿದ್ದಿಲ್ಲ, ಜಲ್ದಿ ಹಾಕಿನಿ, ಅದಕ್ಕೆ ಸ್ವಲ್ಪ ಉಬ್ಬುದು ಲೇಟ್ ಆಯ್ತು ನೋಡ್ರಿ. ನೀವು ಅರ್ಬಿಲೆ ಒತ್ತಿನೂ ಉಬ್ಬಿಸ್ಕೋಬೋದು ರೀ, ಉಬ್ಬುತ್ತಾವ್ರಿ. ಎಲ್ಲಿ ಬೆಂದಿರಾಗಲ್ಲಲ್ರಿ ಅಲ್ಲೆಲ್ಲ ಅರ್ಬಿ ತೊಗೊಂಡು ತಕ್ರಿ, ಉಬ್ಬುತ್ತಾವ್ರಿ ರೊಟ್ಟಿ. ಆಯ್ತು ನೋಡಿರಿ, ರೊಟ್ಟಿ ಮಾಡೋದು ಇಷ್ಟ ನೋಡ್ರಿ, ಭಾಳ ಈಸಿ ರೀ. ಈಗ ನಾವು ಮುಟ್ಟಿಗೆ ಮಾಡೋದನ್ನ ಕೇಳಿದ್ಮೇಲೆ ರೀ, ಮುಟ್ಟಿಗೆ ಮಾಡೋ ಬರ್ರಿ. ಒಂದು 2 ರೊಟ್ಟಿ ಆಗುವಟ್ಟು ಹಿಟ್ಟು ತೊಗೋರಿ. ಹಿಟ್ಟು ತೊಗೊಂಡ ಉಳ್ಳಿ ಮಾಡ್ಕೊರಿ. ಉಳ್ಳಿ ಮಾಡಿ ತಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡ ಬಡ್ಕೊತ ಹೋಗ್ರಿ. ಮುಟ್ಟಿಗೆ ಎಷ್ಟು ದಪ್ಪ ರೊಟ್ಟಿ ಮಾಡ್ತೀವಲ್ರಿ ಅಷ್ಟು ಮುಟ್ಟಿಗೆ ಮಿದು ಒಂದು ಚಲೋ ಬರ್ತೈತೆ ನೋಡ್ರಿ. ತಿಳು ಮಾಡೋಕ್ಕೇನು ಹೋಗ್ಬೇಡ್ರಿ. ಈಗ ತೆವ್ಯಾಗ ಹಾಕ್ರಿ. ಒಂದು ಸ್ವಲ್ಪ ನೀರು ಹಚ್ಕೋರಿ, ಒಂದು ಸ್ವಲ್ಪ ಬಿಟ್ಟು ತಿರುವಿ ಹಾಕ್ರಿ. ಈಗ ಮುಟ್ಟಿಗೆ ರೊಟ್ಟಿ ಇನ್ನೊಂದು ಸಲ ತಿರುವಿ ಹಾಕ್ರಿ. ಮುಟ್ಟಿಗೆ ರೊಟ್ಟಿ ರೆಡಿ ಆಕತ್ತೆ ನೋಡ್ರಿ. ಈಗ ಒಂದು ತಾಟ್ನ್ಯಾಗ ಈಗ ರೊಟ್ಟಿ ಹಾಕೋರಿ. ರೊಟ್ಟಿ ಹಾಕ್ಕೊಂಡ ಉಳ್ಳಾಗಡ್ಡಿ ಹೆರಚ್ಕೋರಿ ಸಣ್ಣಂಗೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕೋರಿ, ಜಜ್ಜಿ. ಮತ್ತು ಮಸಾಲೆ ಖಾರ ಹಾಕೋರಿ. ನಾವೆಲ್ಲ ಮಸಾಲೆ ಖಾರನ ಮನ್ಯಾಗ ಮಾಡಿರ್ತೀವಿ, ಅದನ್ನ ಹಾಕೋತೀವಿ ನೋಡ್ರಿ. ಒಂದು ಸ್ವಲ್ಪ ಮ್ಯಾಲೆ ಉಪ್ಪು ಉದುರಿಸ್ಕೊರಿ.
ಮತ್ತು ಎಣ್ಣೆ ಇದ್ದರೆ ಎಣ್ಣೆ ಹಾಕೋರಿ, ತುಪ್ಪ ಇದ್ರೆ ತುಪ್ಪ ಹಾಕೋರಿ. ನಾವು ಸಣ್ಣಗಿರ್ತ ನಮ್ಮ ಅವ್ವಗಳೆಲ್ಲ ನಮ್ಗೆ ಬೆಣ್ಣೆ ಹಾಕಿ ಮಾಡಿಕೊಡ್ತಿರ್ರಿ, ಭಾರಿ ಚಲೋ ಇರ್ತೈತೆ ನೋಡಿರಿ. ತುಪ್ಪ ಹಾಕೊಂಡಾಗ ಇನ್ನೂ ಮುಟ್ಟಿಗೆ ಹಿಚ್ಕೋತ ಹೋಗ್ರಿ. ಎಷ್ಟು ಸುಡು ಇರ್ತೈತೆ ನೋಡಿರಿ ಅಷ್ಟು ಜಲ್ದಿ ಹಿಚ್ಕೊತ ಹೋಗ್ರಿ, ಅಂದ್ರೆ ನಿದ್ಗೂ ಬರ್ತೈತೆ ರೀ. ಇಲ್ಲಿಕಂದ್ರೆ ಆತಂದ್ರೆ ಮುಟ್ಟಿಗೆಲ್ಲ ಉದುರು ಆಗಿಬಿಡ್ತೈತೆ ನೋಡಿರಿ. ಈಗ ಹಿಚ್ಕೋತ ಹೋಗ್ರಿ, ಸುಡು ಇರ್ತೈತೆ ರೀ, ಹಿಚ್ಕೋತ ಹೋಗ್ರಿ. ಹಂಗೆ ರೌಂಡ್ ಶೇಪ್ ಮಾಡ್ಕೋತ ಹೋಗ್ರಿ. ಪಂಚಮಾಗ ಹೆಂಗೆ ಉಂಡೆ ಕಟ್ತೀವಲ್ಲ ರೀ, ಹಂಗೆ ಮಾಡ್ಕೊತ ಹೋಗ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೇನ್ರಿ ನೀವು ಬೇಕಂದ್ರೆ ಹೇಳ್ರಿ, ನಾನು ಮಾಡಿ ತೋರಿಸ್ತೀನಿ ರೀ ನನ್ನ ಕೈಲಾದಷ್ಟು. ಮುಟ್ಟಿಗೆ ರೆಡಿ ಆಯ್ತು ನೋಡಿರಿ. ನೋಡಿರಿ ಹೆಂಗೆ ಕಾಣಕತ್ತೈತಿ. ಈಗ ಸೌಂತಿಕಾಯಿ, ಉಳ್ಳಾಗಡ್ಡಿ, ಹಿಂಡಿ, ಮೊಸರ ಮತ್ತು ಬೀನ್ಸ್ ಪಲ್ಯ ಮಾಡೀನಿ ರೀ. ಮತ್ತು ರೊಟ್ಟಿ, ಉಪ್ಪಿನಕಾಯಿ. ನೋಡಿರಿ ಮುಟ್ಟಿಗೆ ಬಾಜು ಐತಿ. ಊಟ ಮಾಡಿದ್ನು ಬರ್ರಿ, ನೀವು ಮಾಡ್ಕೊರಿ. ಹಂಗೈತೆ ಹೇಳ್ರಿ. ಥ್ಯಾಂಕ್ ಯು.